ಇನ್ನು ಚಿತ್ರದುರ್ಗದಲ್ಲೂ ಕೂಡ ವರುಣನ ಆರ್ಭಟ ಮುಂದುವರೆದಿದೆ. ಮನೆಗಳಿಗೆ ನೀರು ನುಗ್ಗಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಪಿಳ್ಳೆಕೇರನಹಳ್ಳಿಯಲ್ಲಿ ಮನೆಗಳಿಗೆ ನುಗ್ಗಿ ಮಳೆ ನೀರು, ಚರಂಡಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲಲಾಗಿದೆ. ಚರಂಡಿ ಬಂದಾಗಿದ್ದ ಪರಿಣಾಮ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳು ಜಲಾವೃತಗೊಂಡಿರುವುದರಿಂದ ಜನರು ಪರದಾಡುವಂತಹ ಒಂದು ಪರಿಸ್ಥಿತಿ ಆ ಭಾಗದಲ್ಲಿ ನಿರ್ಮಾಣ ಆಗಿದೆ. ತಡರಾತ್ರಿಯ ತನಕ ನೀರು ಹೊರಹಾಕಿದ ಗ್ರಾಮಸ್ಥರು, ಗ್ರಾಮ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಜನರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಒಂದೇ ದಿನ ಸುರಿದಂತಹ ಒಂದು ಭಾರೀ ಮಳೆ ಚಿತ್ರದುರ್ಗ ಜಿಲ್ಲೆಯ ಜನರ ಒಂದು ಬದುಕನ್ನ ಅಸ್ತವ್ಯಸ್ತಗೊಳಿಸಿಬಿಟ್ಟಿದೆ. ಚಿತ್ರದುರ್ಗ ತಾಲೂಕಿನ ಪಿಳ್ಳೆಕೇರನಹಳ್ಳಿ ಗ್ರಾಮದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿ ಭಾರೀ ಅವಾಂತರ ಸೃಷ್ಟಿ ಮಾಡಿರತಕ್ಕಂಥದ್ದನ್ನ ನೀವು ಗಮನಿಸ್ತಾ ಇದ್ದೀವಿ ನೋಡಿ ಲೈವಲ್ಲಿ. ನಿನ್ನೆ ಸಂಜೆ ಸುರಿದಂಥ ಧಾರಾಕಾರ ಮಳೆಯ ಪರಿಣಾಮ ಗ್ರಾಮದ ಹಲವು ಮನೆಗಳಿಗೆ ಏಕಾಏಕಿ ನೀರು ನುಗ್ಗಿದೆ. ನಿವಾಸಿಗಳು ಆತಂಕಕ್ಕೆ ಒಳಗಾಗಿದ್ದಾರೆ. ಮನೆಗಳ ಒಳಗಡೆ ನೀರು ತುಂಬಿದ್ರಿಂದ ಅಲ್ಲಿದ್ದಂತಹ ವಸ್ತುಗಳು, ದಿನಸಿ ಸಾಮಗ್ರಿಗಳು, ಮನೆಯಲ್ಲಿದ್ದ ವಸ್ತುಗಳು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗೋಗಿದೆ. ಆ ಮಹಿಳೆ ಮನೆ ಒಳಗಡೆ ತುಂಬಿರತಕ್ಕಂಥ ನೀರನ್ನು ಹೊರಕ್ಕಾಗ್ತಿರತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ನೋಡಿ. ಯಾವುದೇ ಕಾರಣಕ್ಕೆ ಇದಾಗ್ತಿಲ್ಲ. ಯಾವುದೇ ಒಂದು ವಿಚಾರ ಅದರಿಂದ ಇದಾಗ್ತೈತೆ. ಯಾವುದೇ ಕಾರಣ ಇಲ್ಲಿ ಆದಷ್ಟು ನೀವಾದರೂ ಸೂಕ್ತ ಕ್ರಮ ಕೈಗೊಂಡು ನಮಗೆ ಕಾನೂನು ರೀತಿಯಲ್ಲಿ ಒಂದು ರಕ್ಷಣೆ ಕೊಡ್ಬೇಕು ಸರ್. ನೀವು ಯಾಕಂದರೆ ಯಾವುದೇ ಕಾರಣಕ್ಕಾದರೂ ಇದು ಏನು ಡಿ ಸಿ ಆಫೀಸ್ಗೆ ಹೋದರೂ ಡಿ ಸಿ ಆಫೀಸ್ಗೆ ಯಾವ ರಕ್ಷಣೆ ಇದು ಮಾಡ್ತಿಲ್ಲ ನಮಗೆ. ಎಮ್ ಎಲ್ ಎ ಸಾಹೇಬ್ರ ಹತ್ರ ಲೆಟರ್ ಕೊಟ್ಟರು, ಮನವಿ ಕೊಟ್ಟರು, ಅವ್ರನ್ನ ಯಾವ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ಏನೇ ಅಂದ್ರೆ ನಾವು